ಅದೇ ತೀರ್ಥರೂಪ ತಂದೆಯವರಿಗೆ ಸಿನಿಮಾ. ಭಾವನಾತ್ಮಕವಾಗಿ ಒಂದು ಸಿನಿಮಾ ನಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ ಹೇಳಿದ್ದಾರೆ. ಹೈದರಾಬಾದ್ ಇಂದ ಸಿನಿಮಾನ ನೋಡಕ್ಕೆ ಇಲ್ಲಿಗೆ ಬಂದಿದ್ರು. ಈ ಸಿನಿಮಾನ ನೀವು ಥಿಯೇಟರ್ ನಲ್ಲೇ ಬಂದು ಫೀಲ್ ಮಾಡಿ. ಅಪ್ಪ ಮಗನ ಸಂಬಂಧ, ಅಮ್ಮ ಮಗನ ಸಂಬಂಧ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಇವತ್ತು ನ್ಯೂ ಇಯರ್. ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಈ ದಿನದಂದು 2026 ಜನವರಿ 1ನೇ ತಾರೀಕು ನಮ್ಮ ಸ್ಯಾಂಡಲ್ವುಡ್ಗೆ ಒಂದು ಒಳ್ಳೆಯ ಸಿನಿಮಾ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಬಿಡುಗಡೆಯಾಗಿದೆ. ಅದೇ ತೀರ್ಥರೂಪ ತಂದೆಯವರಿಗೆ ಸಿನಿಮಾ. ಸೊ ಈ ರೀತಿಯಾದಂತಹ ಕಂಟೆಂಟು ನೀವು ಇಲ್ಲಿವರೆಗೂ ಕೂಡ ನೋಡಿರಲ್ಲ, ಇದು ಪಕ್ಕಾ ಹೇಳ್ತಿದ್ದೀನಿ ನಾನು. ಬಿಕಾಸ್ ಭಾವನಾತ್ಮಕವಾಗಿ ಒಂದು ಸಿನಿಮಾ ನಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ. 2-2.5 ಗಂಟೆ ಅಂತಂದರೆ ಅದು ತಮಾಷೆ ಮಾತಂತೂ ಅಲ್ವೇ ಅಲ್ಲ. ಈ ಸಿನಿಮಾ ನೋಡಿದಂತಹ ಎಲ್ಲರ ಕಣ್ಣಂಚಲ್ಲಿ ಕಣ್ಣೀರು ಬರ್ತಾ ಇದ್ದಿದ್ದು ಬಹುಶಃ ನಮಗೂ ಕೂಡ ಅದು ಅನಿಸಿರುತ್ತೆ. ಅಪ್ಪ ಅಮ್ಮನ ಸಂಬಂಧ ಇಲ್ದಲೇ ಇರೋ ಟೈಮ್ನಲ್ಲಿ ಆಗುವಂತಹ ಒಂದಷ್ಟು ಕಹಿ ಘಟನೆಗಳು, ಕಹಿ ನೆನಪುಗಳು ಯಾವ ರೀತಿ ನಮ್ಮನ್ನು ಕಾಡುತ್ತೆ, ತಂದೆ ತಾಯಿಗೆ ಹೇಗೆ ಕನೆಕ್ಟ್ ಆಗಿರಬೇಕು, ಅದರಲ್ಲೂ ಕೂಡ ಸಿಂಗಲ್ ಪೇರೆಂಟ್ ಇರೋರಿಗೆ ತುಂಬ ಕನೆಕ್ಟ್ ಆಗುವಂತಹ ಸಿನಿಮಾ ಇದು ಅಂತಲೇ ಹೇಳಬಹುದು. ಸೊ ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಹೊಂದಿಸಿ ಬರೆಯಿರಿ ಸಿನಿಮಾದ ನಿರ್ದೇಶಕ ಜಗನ್ನಾಥ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಅಂದರೆ ಸಿನಿಮಾದ ಬಗ್ಗೆ ಈ ಹಿಂದೆ ಒಂದು ಟ್ರೈಲರ್ ಲಾಂಚ್ ಆದಾಗ ಅಥವಾ ಸಾಂಗ್ ಬಿಡುಗಡೆ ಆದಾಗ, ಟೈಟಲ್ ಬಿಡುಗಡೆ ಟೈಮ್ನಲ್ಲಿ ಸಿನಿಮಾ ತಂಡದವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಆ ಟೈಮ್ನಲ್ಲಿ ನಮಗೆ ಏನಪ್ಪ ಸ್ಟೋರಿ ಈ ರೀತಿ ಇದೆ, ವಿಭಿನ್ನವಾದಂತಹ ಸ್ಟೋರಿ ಇರಬಹುದಾ ಅನ್ನೋ ಒಂದು ಕ್ಯೂರಿಯಾಸಿಟಿನ ಟ್ರೈಲರ್ ನೋಡಿದ ಮೇಲೆ ನಮಗೆಲ್ಲ ಬಿಲ್ಡ್ ಆಗಿತ್ತು. ಬಟ್ ಸಿನಿಮಾ ನೋಡಿದ ಮೇಲೆ ನಿಜವಾಗ್ಲೂ ಕೂಡ ಅವ್ರು ಹೇಳಿದ್ದಕ್ಕೂ ಸಿನಿಮಾ ಮಾಡಿದ್ದಕ್ಕೂ ಒಂದೇ ರೀತಿ ಇದೆ. ಎಲ್ಲದನ್ನು ಕೂಡ ತೂಗಿಸ್ಕೊಂಡು ಹೋಗುವಂತಹ ಕೆಲಸವನ್ನು ಡೈರೆಕ್ಟರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾ ನೋಡಿ ಅದು ಇವತ್ತು ಬಹಳ ಖುಷಿ ಆಯಿತು. ಎಲ್ಲರಿಗೂ ಕೂಡ ಕನೆಕ್ಟ್ ಆಗುವಂತಹ ಸಿನಿಮಾ, ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಕನೆಕ್ಟ್ ಆಗುವಂತಹ ಸಿನಿಮಾ ಅಂತ ಹೇಳ್ಬೋದು ತೀರ್ಥರೂಪ ತಂದೆಯವರಿಗೆ. ಇಂತಹ ಕಂಟೆಂಟ್ ಇರೋ ಸಿನಿಮಾವನ್ನು ನೋಡ್ಲಿಕ್ಕೆ ಜನ ಥಿಯೇಟರ್ಗೆ ಬರಬೇಕು. ಬಿಕಾಸ್ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಸಿನಿಮಾದ ಮೂಲಕ. ಹೀಗೂ ನಮ್ಮ ಸಮಾಜದಲ್ಲಿ ಒಂದಷ್ಟು ಘಟನೆಗಳು ಹೀಗೂ ನಡೆಯುತ್ತಾ, ಅಂದರೆ ಇದು ನಮ್ಮಲ್ಲೇ ನಡೆಯುವಂತಹ ವಿಚಾರವನ್ನು ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಕನೆಕ್ಟ್ ಆಗುತ್ತೆ ಈ ಸಿನಿಮಾ. ಅನಂತರದಲ್ಲಿ ಈ ಸಿನಿಮಾದ ಒಂದಷ್ಟು ಅಭಿಪ್ರಾಯ ಅನ್ಕೊಂತಿರೋ, ವಿಮರ್ಶೆ ಅನ್ಕೊಂತಿರೋ ಗೊತ್ತಿಲ್ಲ. ನನಗೆ ಸಿನಿಮಾ ನೋಡ್ಕೊಂಡು ಬಂದಮೇಲೆ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಸೊ ನಾನು ಸಿನಿಮಾದ ಬಗ್ಗೆ ಒಂದಷ್ಟು ನನಗೇನು ಅನ್ನಿಸ್ತು ಅನ್ನೋದನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊತೀನಿ. ಸೊ ಓಕೆ, ತೀರ್ಥರೂಪ ತಂದೆಯವರಿಗೆ ಈ ಸಿನಿಮಾ ಮೇನ್ಲಿ ಅಪ್ಪನ ಬಗ್ಗೆ ಇರುವಂತಹ ಒಂದು ಸಿನಿಮಾ. ತುಂಬ ಎಮೋಷ್ನಲ್ ಆಗ್ತೀವಿ ಸಿನಿಮಾ ನೋಡ್ತಾ ನಮ್ಮ ಲೈಫ್ ಜರ್ನಿಗೆ ಸಿನಿಮಾ ಕರ್ಕೊಂಡು ಹೋಗುತ್ತೆ. ಆ ರೀತಿಯಾಗಿ ಮನಸ್ಸಿಗೆ ಒಂದಷ್ಟು ಕಡೆ ಖುಷಿ ಆಗುತ್ತೆ, ಒಂದಷ್ಟು ಕಡೆ ಬೇಜಾರಾಗುತ್ತೆ. ಸಿನಿಮಾ ಅಷ್ಟು ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಬರೀ ಅಪ್ಪ ಮಾತ್ರ ಅಲ್ಲ, ಅಮ್ಮ ಎಷ್ಟು ಇಂಪಾರ್ಟೆಂಟು, ಅಮ್ಮನ ರೋಲು ಎಷ್ಟು ಮುಖ್ಯ ನಮ್ಮ ಜೀವನಕ್ಕೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಸಿನಿಮಾ ನೋಡಿಕೊಂಡು ಬರ್ತಿರುವಂತಹ ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಕಣ್ಣು ಒದ್ದೆ ಆಗಿತ್ತು, ಕಣ್ಣೀರು ಬರ್ತಾ ಇತ್ತು. ಅಂದರೆ ಆ ಮಟ್ಟಿಗೆ ಒಬ್ಬ ನಿರ್ದೇಶಕ ಕಥೆಯನ್ನು ಕಟ್ಕೊಟ್ಟಿದ್ದಾರೆ ಅಂತಂದರೆ ಬಹಳ ಖುಷಿ ಆಗುತ್ತೆ. ಸೊ ಆಫ್ಟರ್ ಹೊಂದಿಸಿ ಬರೆಯಿರಿ ಆದಮೇಲೆ ಈ ರೀತಿಯ ಕಥೆಯನ್ನು ಜಗನ್ನಾಥ್ ಅವರು ತಗೊಂಡು ಮಾಡಿರುವಂತಹ ಸಿನಿಮಾ. ಅಂದರೆ ನಿಹಾರ್ ಅವರ ಆ್ಯಕ್ಟಿಂಗ್ ಅಂತ ಬಂದಾಗ ಅವರಿಗೆ ಇದು ಮೊದಲನೇ ಸಿನಿಮಾ ಆಗಿರುತ್ತೆ. ಈಗ ಕನ್ನಡದಲ್ಲೂ ಸೀರಿಯಲ್ಸ್ ಮಾಡಿದ್ರು, ಮತ್ತು ತೆಲುಗಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ಸು ನಿಹಾರ್ ಅವರು. ಸೊ ಅಲ್ಲಿನ ಒಂದಷ್ಟು ಆಡಿಯನ್ಸ್ ಕೂಡ, ಅಂದರೆ ಅಲ್ಲಿ ಹೈದರಾಬಾದಿಂದ ಸಿನಿಮಾನ ನೋಡೋಕ್ಕೆ ಇಲ್ಲಿಗೆ ಬಂದಿದ್ರು. ಸೊ ಅವರೆಲ್ಲರೂ ಹೇಳ್ತಿರೋದು ಒಂದೇ, ಇದು ಫಸ್ಟ್ ಸಿನಿಮಾ ಅಂತ, ನಿಹಾರ್ ಅವರ ಫಸ್ಟ್ ಸಿನಿಮಾ ಅಂತ ಅನ್ನಿಸ್ತಾನೆ ಇಲ್ಲ. ಆ ರೀತಿಯಾಗಿ ನಟನೆ ಮಾಡಿದ್ದಾರೆ ಅಂತ. ಆ ನಟನೆಗೆ ಜೀವ ತುಂಬಿಕೊಡೋದು ಕೂಡ, ಒಂದು ಪಾತ್ರಕ್ಕೆ ಜೀವ ತುಂಬಿಕೊಡೋದು ಕೂಡ ಬಹಳ ಮುಖ್ಯವಾಗುತ್ತೆ. ಬಟ್ ಇಲ್ಲಿ ನಿಹಾರ್ ಅವರು ಆ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಪೃಥ್ವಿ ಸಂಚಾರಿಯಾಗಿ ಯಾವೆಲ್ಲ ರೀತಿಯಾಗಿ ಸಂಚಾರ ಮಾಡ್ತಾರೆ ಅನ್ನೋದೇ ಇಲ್ಲಿ ಒಂದು ಸ್ಟೋರಿ ಆಗುತ್ತೆ. ಆ ಸ್ಟೋರಿಯನ್ನು ಕಟ್ಕೊಡುವಲ್ಲಿ ನಿರ್ದೇಶಕರು ಮತ್ತೊಮ್ಮೆ ಗೆದ್ದಿದ್ದಾರೆ ಅಂತಾನೆ ಹೇಳಬಹುದು. ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ನಿರ್ದೇಶಕರ ಪರ್ಸ್ಪೆಕ್ಷನ್ನೇ ಒಂದು ರೀತಿ ಇತ್ತು. ನೀವು ಥಿಯೇಟ್ರಿಗೆ ಬಂದು ನೋಡಿ, ನಾನು ಹೆಚ್ಚಾಗಿ ಏನು ಹೇಳಲ್ಲ ಅಂತಿದ್ರು, ಬಟ್ ಥಿಯೇಟ್ರಿಗೆ ಬಂದು ನೋಡಿದಾಗ ನಮಗನ್ಸಿದ್ದು ಇಷ್ಟೇ, ಈ ರೀತಿಯಾದಂತಹ ಕಂಟೆಂಟ್ಗಳು ಇನ್ನೂ ಹೆಚ್ಚು ಬರಬೇಕು ಅಂತ ನಮಗನ್ಸಿದ್ದು. ಸೊ ನಮ್ಮೆಲ್ಲರ ಕಣ್ಣು ಕೂಡ ಒದ್ದೆಯಾಗಿತ್ತು ಸಿನಿಮಾ ನೋಡಿಕೊಂಡು ಬರುವಂತಹ ಸಮಯದಲ್ಲಿ. ನಮಗೆ ಅಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳು ಕೂಡ ನಮ್ಮ ಮನಸ್ಸಿನ ಆಳಕ್ಕೋಗಿ ಕಾಡುತ್ತೆ.
ಆ ರೀತಿಯಲ್ಲಿ ಒಂದು ಕಥೆಯನ್ನ ಕಟ್ಕೊಟ್ಟಿದ್ದಾರೆ. ಒಂದು ಕ್ಲಾಸಿಕ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದು ರೀತಿ ಕಮರ್ಷಿಯಲ್ ಸಿನಿಮಾ ರೀತಿ ಬರೋದಿಲ್ಲ, ತುಂಬಾ ಕ್ಲಾಸಿಕ್ ಆಗಿ ಏನೋ ಹೊಸತನವನ್ನ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಮಿಡಲ್ ಕ್ಲಾಸ್ ಲೈಫಲ್ಲಿ ಏನೇನೆಲ್ಲ ನಡೆಯುತ್ತೆ ನಾನೇ ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರು ನಾವೆಲ್ಲರೂ ಕೂಡ ಅದನ್ನ ಅನುಭವಿಸಿರ್ತೀವಿ. ಆ ಒಂದು ಮಿಡಲ್ ಕ್ಲಾಸ್ ಲೈಫ್ನಲ್ಲಿ ತಂದೆ ತಾಯಿ ಇಂಪಾರ್ಟೆನ್ಸ್ ಎಷ್ಟು ಮುಖ್ಯ ಅನ್ನೋದನ್ನ, ಅಂದ್ರೆ ನಾವು ಕೆಲಸದ ಬ್ಯುಸಿನಲ್ಲಿ ಅಥವಾ ನಾವು ಏನೋ ಓದ್ತಿರ್ಬೇಕಾದ್ರೂ ಕಾಲೇಜ್ ಡೇಸ್ನಲ್ಲೂ ಅಥವಾ ಇವಾಗ ವರ್ಕಿಂಗ್ ಡೇಸ್ನಲ್ಲೂ ಅಪ್ಪ ಅಮ್ಮನ ಅಷ್ಟಾಗಿ, ಅಂದ್ರೆ ಕೆಲವೊಬ್ರು ಅಪ್ಪ ಅಮ್ಮನ ಅಷ್ಟಾಗಿ ನಮ್ಮ ಮನಸ್ಸಿನಲ್ಲೇ ಜೋಪಾನವಾಗಿ ಇಟ್ಕೊಳ್ಳೋದು ಬಹಳ ರೇರ್ ಆಗಿ ಸಿಗುವಂಥವ್ರು. ಅದರಲ್ಲಿ ಕೆಲವೊಬ್ರು ತಮ್ಮ ಜವಾಬ್ದಾರಿಯ ನಡುವೆ ತುಂಬಾ ಇಷ್ಟಪಟ್ಕೊಂಡು ಅವ್ರ ಜೊತೆಗೆ ಇರುವಂತಹ ಟೈಮ್ ಕಳ್ಕೊಂಡಿರ್ತಾರೆ. ಇನ್ನೊಂದಷ್ಟು ಕೆಲವೊಬ್ಬರಿಗೆ ಆ ರೀತಿಯ ಅವಕಾಶಗಳಿರಲ್ಲ, ಎಲ್ಲೋ ಇರ್ತಾರೆ, ಇನ್ನೆಲ್ಲೋ ಬಂದು ಕೆಲಸ ಮಾಡ್ತಿರ್ತಾರೆ. ಅಪ್ಪ ಅಮ್ಮನ ಜೊತೆ ಮ್ಯೂಚುವಲ್ ಕಾಲಲ್ಲಿ ಮಾತ್ರ ಇರ್ತಾರೆ ಅಥವಾ ಅವಾಗವಾಗ ನೋಡೋದು, ಈ ರೀತಿಯ ಒಂದಷ್ಟು ಭಾವನೆಗಳು ಇದೆಯಲ್ಲ, ಇದು ಬಹಳ ಮುಖ್ಯವಾಗುತ್ತೆ. ಅಂದ್ರೆ ಅಪ್ಪ ಅಮ್ಮನ ನಾವು ಕೆಲವು ನಮ್ಮ ಹಾದಿಯಲ್ಲಿ, ನಮ್ಮ ವರ್ಕಿಂಗ್ ಡೇಸ್ನಲ್ಲಾಗಿರ್ಬೋದು, ನಮ್ಮ ಹಾದಿನಲ್ಲಿ ಮರ್ತು ಬಿಟ್ಟಿರ್ತೀವಿ. ಅಂಥವ್ರಿಗೆ ಮಾತ್ರ ಅಂಥವ್ರ ಕಣ್ಣಲ್ಲಿ ನಿಜಕ್ಕೂ ಕಣ್ಣೀರು ತರಿಸುತ್ತೆ ಸಿನಿಮಾ ಅಂತಾನೆ ಹೇಳ್ಬೋದು. ಅಪ್ಪ ಅಮ್ಮನ ಇಂಪಾರ್ಟೆನ್ಸು ಮಕ್ಕಳ ಜೀವನಕ್ಕೆ ಎಷ್ಟು ಮುಖ್ಯ ಅನ್ನೋದು ಕಥೆಯ ಒಂದು ಲೈನ್ ಅಂತಾನೆ ಹೇಳ್ಬೋದು. ಸೊ ನೀವು ಇದನ್ನ ಥಿಯೇಟರ್ನಲ್ಲೇ ಬಂದು ಫೀಲ್ ಮಾಡಬೇಕು. ಎಲ್ಲ ಒಂದು ಕಡೆ ಮೊಬೈಲಲ್ಲಿ ಕುತ್ಕೊಂಡು ನೋಡ್ತೀನಿ, ಪೈರಸಿ ನೋಡ್ತೀನಿ ಅಂದರೆ ಆಗಲ್ಲ. ಅದು ಥಿಯೇಟರ್ನಲ್ಲಿ ಫೀಲ್ ಮಾಡಿದಾಗ ನಿಜವಾಗಿಯೂ ನಮಗೆ ಪೃಥ್ವಿ ಜೊತೆ ಸಂಚಾರ ಮಾಡ್ತೀವಿ. ಆ ರೀತಿಯ ಒಂದು ನಿರ್ದೇಶಕರು ಕಂಪ್ಲೀಟ್ ಆಗಿ ಸ್ಟೋರಿಯನ್ನ ಕಟ್ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಅಂದ್ರೆ ಪೃಥ್ವಿಯವರ ಆಕ್ಟಿಂಗ್ ನೋಡ್ಕೊಂಡ್ ಬಂದಾಗ ಸೀರಿಯಲ್ ಅಲ್ಲೆಲ್ಲ ಅವರು ಆಕ್ಟಿಂಗ್ ಮಾಡಿದ್ರು, ಓಕೆ, ಅದನ್ನ ಎಲ್ಲರೂ ಕೂಡ ಅವರಿಗೆ ತೆಲುಗುನಲ್ಲಿ ಫೀಮೇಲ್ ಆಡಿಯನ್ಸೇ ಜಾಸ್ತಿ, ಅಂದ್ರೆ ಫ್ಯಾನ್ಸೇ ಜಾಸ್ತಿ, ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋಯಿಂಗ್ ನ ಪೃಥ್ವಿ ಅವರು ಹೊಂದಿದ್ದಾರೆ ತೆಲುಗುನಲ್ಲಿ. ಬಟ್ ಕನ್ನಡ ಅಂತ ಬಂದಾಗ ಆ ಸೀರಿಯಲ್ ನ ನೋಡ್ಕೊಂಡು ಬಂದವರಿಗೆ ಪೃಥ್ವಿ ಅವರು ಏನು ಅಂತ ಗೊತ್ತಿದೆ. ಬಟ್ ಸಿನಿಮಾದ ಮೂಲಕ ಅವರು ಮತ್ತೊಮ್ಮೆ ಆ ಭರವಸೆಯನ್ನು ಹುಟ್ಟಿಸಿದ್ದಾರೆ ಅಂತ ಹೇಳ್ಬೋದು. ತಮ್ಮ ಅಭಿನಯದ ಮೂಲಕ ಅವರು ಮಾತಾಡುವಂತಹ ಶೈಲಿ ಆಗಿರಬಹುದು ಸಿನಿಮಾದಲ್ಲಿ, ಮತ್ತೆ ಪಾತ್ರಕ್ಕೆ ಜೀವ ತುಂಬಿರೋದಾಗಿರಬಹುದು, ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಸಿನಿಮಾದಲ್ಲಿ ಪ್ರೀತಿ, ವಾತ್ಸಲ್ಯ, ಮಾನವೀಯತೆ, ಪ್ರಾಮಾಣಿಕತೆ ಎಷ್ಟು ಮುಖ್ಯ ಅನ್ನೋದನ್ನ ಎಳೆಯಾಗಿ ತೆರೆದಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇಂತಹ ಸಿನಿಮಾಗಳನ್ನ ನಾವು OTT ಬರ್ಲಿ ನೋಡೋಣ ಅನ್ನೋದನ್ನ ಬಿಟ್ಟು ಥಿಯೇಟರ್ಗೆ ಬಂದು ಆ ಒಂದು ಎಕ್ಸ್ಪೀರಿಯನ್ಸ್ನ ಆ ಒಂದು ಫೀಲ್ ಮಾಡಬೇಕು ಅಂತ ಅನ್ಸುತ್ತೆ. ಸೀರಿಯಸ್ಲಿ ಲಾಸ್ಟ್ ಹೊಂದಿಸಿ ಬರೆಯಿರಿ ಸಿನಿಮಾ ರಿಲೀಸ್ ಆದಂತಹ ಟೈಮ್ನಲ್ಲೂ ಕೂಡ ಎಷ್ಟೋ ಜನ ಈ ಒಂದು ಫೀಲ್ ಮಾಡಿಕೊಂಡ್ರು, ಅಯ್ಯೋ OTT ನಾನು ನೋಡ್ಬಿಟ್ಟೆ ಸಿನಿಮಾವನ್ನ, ಥಿಯೇಟರ್ನಲ್ಲಿ ಬಂದು ಈ ಸಿನಿಮಾನ ಫೀಲ್ ಮಾಡ್ಕೊಬೇಕಿತ್ತು ಅಂತ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಸಿನಿಮಾನ ನೀವು ಥಿಯೇಟರ್ನಲ್ಲೇ ಬಂದು ಫೀಲ್ ಮಾಡಿ. ಹೊಂದಿಸಿ ಬರೆಯಿರಿ ಏನು ನಿಮಗೆ ಎಮೋಷ್ನಲಿ ಕನೆಕ್ಟ್ ಆಗಿತ್ತು, ಅದಕ್ಕಿಂತ 2 ಪಟ್ಟು ದುಪ್ಪಟ್ಟು ಈ ಸಿನಿಮಾ ನಿಮಗೆ ಕನೆಕ್ಟ್ ಆಗುತ್ತೆ. ಆಬ್ವಿಯಸ್ಲಿ ತಂದೆ ತಾಯಿ ಅನ್ನೋರು ಮಕ್ಕಳ ಜೀವನಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ಪ್ರತಿಯೊಂದು ಸೀನಲ್ಲೂ ಕೂಡ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ಇಂಪಾರ್ಟೆನ್ಸ್ನ ನಮಗೆ ಗೊತ್ತಾಗಬೇಕು ಮಕ್ಕಳಿಗೆ, ತಂದೆ ತಾಯಿ ಇಂಪಾರ್ಟೆನ್ಸು, ಅದನ್ನ ಪ್ರತಿಯೊಂದು ಸೀನ್ ಬೈ ಸೀನ್ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಬಹಳ ಅದ್ಭುತವಾಗಿ ಕತೆ ಮೂಡ್ ಬಂದಿದೆ. ಅದರಲ್ಲೂ ಕೂಡ ಸಿತಾರ ಅವರ ಆ್ಯಕ್ಟಿಂಗು ಏನು ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ತುಂಬ ಸುಂದರವಾಗಿ ಒಂದು ಚೆನ್ನಾಗಿ ಅವರ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಿ ಒಂದು ಜೀವ ತುಂಬಿದ್ದಾರೆ ಅಂತ ಹೇಳ್ಬೋದು ಸಿತಾರ ಅವರು. ಆನಂತರದಲ್ಲಿ ಜಗನ್ನಾಥ್ ಅವರು, ನಿರ್ದೇಶಕರಾದಂತಹ ಜಗನ್ನಾಥ್ ಅವರು, ಅವರ ಒಂದು ಆಲೋಚನೆನೇ ಬಹಳ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಕಥೆಯನ್ನ ಪ್ರೆಸೆಂಟ್ ಮಾಡೋ ರೀತಿ, ಕಟ್ಕೊಡುವಂತಹ ರೀತಿ, ಆ ಪಾತ್ರಕ್ಕೆ ಇಂಥವರೇ ಸೂಟ್ ಆಗಬೇಕು ಅಂತ ಅವರು ಸೆಲೆಕ್ಟ್ ಮಾಡ್ಕೊಂಡಂತಹ ರೀತಿ, ಕಲಾವಿದರನ್ನ, ಇದೆಲ್ಲನೂ ಕೂಡ ಬಹಳ ವಿಶೇಷವಾಗಿದೆ. ಒಂದು ಸಂಬಂಧಗಳ ನಂಟನ್ನ ಹೇಳುತ್ತೆ ಸಿನಿಮಾ, ಪ್ರೀತಿಯ ಸೆಳೆತವನ್ನ ತಿಳಿಸ್ಕೊಡುತ್ತೆ. ಈ ಥರನೂ ಪ್ರೀತಿ ಇರುತ್ತಾ ಅನ್ನೋದನ್ನ ಸಿನಿಮಾದ ಮುಖೇನ ಹೇಳ್ಕೊಡುವಂತಹ ಪ್ರಯತ್ನ ಮಾಡಿದರೆ. ಅಂದರೆ ನಾವು ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡ್ತೀವಿ, ಅದರಿಂದ ನಾವು ಅನುಭವಿಸುವಂತಹ ಪಶ್ಚಾತ್ತಾಪ ಏನಿದೆಯಲ್ವಾ, ಅದನ್ನು ಕೂಡ ನಮಗೆ ಅರ್ಥ ಮಾಡಿಸುವಂತಹ ರೀತಿಯಲ್ಲಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಕೊರಗು ಹೇಗೆ ಕಾಡುತ್ತೆ ಮನುಷ್ಯನನ್ನ, ವ್ಯಕ್ತಿಯನ್ನ ಅನ್ನೋದು ಸಿನಿಮಾದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಒಂದಷ್ಟು ಸೂಕ್ಷ್ಮ ವಿಚಾರಗಳು ಕೂಡ ಈ ಸಿನಿಮಾವನ್ನ ನೋಡಿದವರಿಗೆ ಗೊತ್ತಾಗುತ್ತೆ. ಸೂಕ್ಷ್ಮ ವಿಚಾರವನ್ನು ಕೂಡ ಹೇಳುವಂತಹ ಪ್ರಯತ್ನ ನಿರ್ದೇಶಕರು ಮಾಡಿದ್ದಾರೆ. ಒಂದು ವಿಚಾರದ ಸುತ್ತ ಏನೆಲ್ಲ ಕೊಂಡಿಗಳಿದೆ ಅದನ್ನು ಕೂಡ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸುದೀರ್ಘವಾಗಿ ಕತೆ ಸಾಗುತ್ತೆ. ಈ ಕಥೆಯ ಲೈನ್ ಇಷ್ಟೇ, ಅಪ್ಪ ಮಗನ ಸಂಬಂಧ, ಅಮ್ಮ ಮಗನ ಸಂಬಂಧ. ಹಾಗೆ ಈ ಒಂದು ಪೇಸಲ್ಲಿ ಇರಬೇಕಾದ್ರೆ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಆಗುತ್ತೆ. ಬರೀ ಅಪ್ಪ ಮಗನ ಸಂಬಂಧನ ಎಮೋಷನಲಿ ಇದೆಯಾ ಸಿನಿಮಾ ಅಂತಲ್ಲ,
ಒಂದು ಮೆಸೇಜ್ ಇದೆ, ಕಾಮಿಡಿನೂ ಇದೆ, ಹಾಗೆ ಪ್ರೀತಿ ಪ್ರೇಮನೂ ಇದೆ. ಅಂದರೆ ಇವಾಗ ಒಂದು ಜೆನ್ಜಿ ಜನ್ರೇಷನ್ಗೆ ಯಾವ ರೀತಿ ಸಿನಿಮಾ ಮಾಡಬೇಕು, ಆ ಒಂದು ಜೆನ್ಜಿ ಜನ್ರೇಷನ್ ಅವರು ನೋಡುವಂತಹ ಸಿನಿಮಾವನ್ನ ನಿರ್ದೇಶಕರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಉತ್ತಮ ಚಿತ್ರ. ಎಲ್ಲರೂ ಕೂಡ ಥಿಯೇಟರ್ನಲ್ಲೇ ಬಂದು ಅದನ್ನ ಫೀಲ್ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ಬಿಕಾಸ್ ನೀವು ಅದನ್ನ ಫೀಲ್ ಮಾಡಬಹುದು. ಈಗ ನಾವು OTT ನಲ್ಲೂ ನೋಡ್ತೀವೋ ಅಥವಾ ಮೊಬೈಲ್ನಲ್ಲಿ ಪೈರಸಿ ನೋಡ್ತೀವೋ ಅದ್ಯಾವುದು ಮ್ಯಾಟರ್ ಆಗಲ್ಲ. ಒಂದು ಥಿಯೇಟ್ರಿಗೆ ಬಂದು ಅದನ್ನ ಒಂದು ಅನುಭವವನ್ನ ಪಡೆದ್ರೆ ನಿಜವಾಗಿಯೂ ಕೂಡ ನಾವು ಮತ್ತೆ ಇದೇ ರೀತಿ ಸಿನಿಮಾಗಳು ನಮ್ಮನ್ನ ಸೆಳೆಯುತ್ತೆ ಅಂತ ಹೇಳಬಹುದು. ನಂತರ ನಿಹಾರ್ ಅವರ ಕ್ಯಾರೆಕ್ಟರ್ ಕೂಡ ಬಹಳ ಅಚ್ಚುಕಟ್ಟಾಗಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಜೀವ ತುಂಬಿದ್ದಾರೆ ಪಾತ್ರಕ್ಕೆ. ಒಂದು ಒಳ್ಳೆ ಪಾತ್ರ, ಅವ್ರಿಗೆ ಸಿಕ್ಕಿರುವಂತಹ ಪಾತ್ರವೂ ಕೂಡ ಬಹಳ ಚೆನ್ನಾಗಿರುವಂತಹ ಪಾತ್ರ. ಅದು ಮೊದಲ ಸಿನಿಮಾಗೆ ಈ ರೀತಿ ಪಾತ್ರ ಕೆಲವೊಬ್ಬರಿಗೆ ಸಿಗೋದು ಬಹಳ ಕಡಿಮೆ. ಅದರಲ್ಲಿ ನಿಹಾರ್ ಅವರು ಅದೃಷ್ಟ ಮಾಡಿದ್ದಾರೆ ಅನ್ಸುತ್ತೆ. ಬಹಳ ಒಳ್ಳೆಯ ಪಾತ್ರ ಅವರಿಗೆ ಸಿಕ್ಕಿದೆ, ಅದಕ್ಕೆ ಜೀವ ತುಂಬುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ. ನಂತರ ರಚನಾ ಅವರ ಕ್ಯಾರೆಕ್ಟರ್, ರಚನಾ ಅವರನ್ನ ಈಗ ನಾವು ಈ ಹಿಂದೆ ಬಹಳ ಸಿನಿಮಾಗಳಲ್ಲಿ ನೋಡಿದೀವಿ. ಅದರಲ್ಲಿ ಅವರು ಅಭಿನಯಿಸಿದ್ದಕ್ಕಿಂತ ಈ ಸಿನಿಮಾದಲ್ಲಿ ಒಂದು ಏನ್ ಹೇಳ್ತಾರೆ ಪಟಪಟ ಅಂತ ಮಾತಾಡ್ಕೊಂಡು ಆ ರೀತಿಯಾದ ರಚನಾನ ನೋಡಿದ್ವಿ. ಬಟ್ ಈ ಸಿನಿಮಾದಲ್ಲೂ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಅವ್ರಿಗೆ ಸಿಕ್ಕಿರುವಂತಹ ಒಂದು ಅವಕಾಶವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ರಚನಾ ಅವರು ತಮ್ಮ ಪಾತ್ರದ ಮೂಲಕ. ಇನ್ನು ಸಿತಾರಾ ಅವ್ರ ಬಗ್ಗೆ ಮಾತಾಡೋ ರೀತಿನೇ ಇಲ್ಲ, ತಮ್ಮ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದಾರೆ ಅಂತಾನೆ ಹೇಳಬಹುದು. ಅಂದ್ರೆ ಅಲ್ಲಿ ಸಿನಿಮಾದಲ್ಲಿರುವಂತಹ ಎಲ್ಲರ ಕ್ಯಾರೆಕ್ಟರ್ಗೂ ಅಷ್ಟೇ, ಎಲ್ಲರ ಕ್ಯಾರೆಕ್ಟರ್ಗೂ ಕೂಡ ಒಂದು ತೂಕ ಇದೆ. ಅದನ್ನ ನಿರ್ದೇಶಕರು ಯಾವ ರೀತಿ ಕಟ್ಕೊಟ್ಟಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ನಿರ್ದೇಶಕರು ಗೆದ್ದಿದ್ದಾರೆ ಈ ಸಿನಿಮಾದ ಮುಖೇನ ಅಂತಾನೆ ಹೇಳಬಹುದು. ಒಳ್ಳೆ ಸಿನಿಮಾ. ನ್ಯೂ ಇಯರ್ಗೆ ಇನ್ನೇನು ವೀಕೆಂಡ್ ಬಂತು. ತಾವೆಲ್ಲರೂ ಕೂಡ ಸಿನಿಮಾನ ಥಿಯೇಟರ್ನಲ್ಲಿ ಫೀಲ್ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ಇನ್ನ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಎಲ್ಲರೂ ಪಾರ್ಟಿ ಅಂತೆಲ್ಲ ಇರ್ತೀವಿ. ದೆನ್ ನಾಳೆ ಫ್ರೈಡೇ, ನಾಡಿದ್ದು ಮತ್ತೆ ಸ್ಯಾಟರ್ಡೆ ಸಂಡೇ ಇದೆ. ಸೊ ಎಲ್ಲರೂ ಕೂಡ ಈ ಒಂದು ತೀರ್ಥರೂಪ ತಂದೆಯವರಿಗೆ ಸಿನಿಮಾನ ಥಿಯೇಟರಲ್ಲಿ ನೋಡಿದ್ರೆ ನಿಮಗೆ ಬೇರೆ ರೀತಿಯ ಒಂದು ಫೀಲನ್ನು ಕೊಡುತ್ತೆ. ಇಂತಹ ಕಂಟೆಂಟ್ಗಳು ಇರುವಂತಹ ಸಿನಿಮಾ ನಮ್ಮ ಈ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ನಮ್ಮ ಆಶಯ ಕೂಡ ಹೌದು. ಈ ನ್ಯೂ ಇಯರ್ಗೆ ಒಂದೊಳ್ಳೆ ಸಿನಿಮಾ ನಾನಂತೂ ನೋಡಿದ್ದೀನಿ. ನೀವು ಕೂಡ ಈ ಸಿನಿಮಾವನ್ನು ನೋಡ್ತೀರಾ ಅಂತ ಭಾವಿಸ್ತಾ ಈ ಒಂದು ಎಪಿಸೋಡ್ನ ನಾನು ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.